ನಮ್ಮ ಅವಧಿಯಲ್ಲಿ 11 ಲಕ್ಷ ಅಕ್ರಮ ಬಾಂಗ್ಲಾ ವಲಸಿಗರನ್ನು ಕಳಿಸಿದ್ವಿ, ಇವ್ರು ಎಷ್ಟು ಜನ ಕಳಿಸಿದ್ರೆ ಅಂತಕ್ಕಂಥ ಪ್ರಶ್ನೆ ಮಾಡಿದ್ದಾರೆ. ಒಂದು, ಪ್ರಿಯಾಂಕ್ ಖರ್ಗೆ ಅವರಿಗೆ ವಾಸ್ತವಿಕತೆ ಅರಿವು ಬಹಳ ಕಡಿಮೆ ಇದೆ. ಯಾಕೆಂದರೆ ಅಕ್ರಮ ಬಾಂಗ್ಲಾ ನಿವಾಸಿಗಳು ಒಂದಿನದಲ್ಲಿ ಗಡಿ ದಾಟಿ ಬಂದಿರೋದಲ್ಲ, ಮತ್ತು ಅಸ್ಸಾಮು, ಪಶ್ಚಿಮ ಬಂಗಾಳ, ನೇಪಾಳ ಈ ಮೂಲಕನೇ ದೊಡ್ಡ ಪ್ರಮಾಣದಲ್ಲಿ ಗಡಿ ದಾಟಿ ಬಂದಿರೋದು. ಅಲ್ಲಿ ಸುರಕ್ಷಿತ ವ್ಯವಸ್ಥೆಯನ್ನ ಸ್ವತಂತ್ರ ನಂತರದ ದಿನಗಳಲ್ಲಿ ಬಹಳ ವರ್ಷಗಳ ಕಾಲ ಅಲ್ಲಿ ಸುರಕ್ಷಿತ ವಾತಾವರಣ ಇರಲಿಲ್ಲ. ಈ ದೇಶದೊಳಗೆ ಅಕ್ರಮವಾಗಿ ನುಸುಳುಕೋರರಾಗಿ ಬಂದವರಿಗೆ ರಾಜಮಾರ್ಗ ತೋರಿಸುವಂತ ರಾಜಕೀಯ ವ್ಯವಸ್ಥೆ ಜೀವಂತವಾಗಿದೆ. ಆ ರಾಜಕೀಯ ವ್ಯವಸ್ಥೆಗೆ ದೊಡ್ಡ ಶಕ್ತಿ ತುಂಬಿರೋದೇ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಬೆಂಬಲಿತ ಒಕ್ಕೂಟ. ಅಫ್ಘಾನಿಸ್ತಾನದ ಗಡಿ ದಾಟಿ ಹೋದ್ರೆ ಗುಂಡಾಕಿ ಕೊಲ್ತಾರೆ. ಇಲ್ಯಾಕೆ ನಾವು BPL ಕಾರ್ಡ್ ಕೊಡಬೇಕು? ಇಲ್ಯಾಕೆ ಅವ್ರನ್ನ ಆಧಾರ್ ಕಾರ್ಡ್ ಕೊಟ್ಟು ವೋಟರ್ ಲಿಸ್ಟಿಗೆ ಸೇರಿಸಿ ಸಂವಿಧಾನ ಬುಡಮೇಲೆ ಆಗೋದಕ್ಕೆ ಅವಕಾಶ ಕೊಡಬೇಕು? ಅದಕ್ಕೆ ಆ ರೀತಿ ಪರಿಶೀಲನೆ ಆಗಬೇಕು. ಸಮಗ್ರ ನಿಮಗೆ ಅಕ್ರಮ ನಿವಾಸಿಗಳು ಓಟ್ ಬೇಕಾ? ನಿಮಗೆ ದೇಶ ಹಾಳಾದ್ರೂ ಪರವಾಗಿಲ್ಲ, ತಾತ್ಕಾಲಿಕ ನೀವು ಗೆದ್ದು ಬಂದ್ರೆ ಸಾಕು, ಆಮೇಲೆ ದೇಶ ಸೋಲ್ಲಿ, ಅದಕ್ಕೆ ನೀವು ವಿರೋಧ ಮಾಡ್ತೀರಾ? ನಾವು ದೇಶ ಸೋಲಕ್ಕೆ ಬಿಡಲ್ಲ. ನೀವು ಯಾಕೆ CAA ವಿರೋಧ ಮಾಡಿದ್ರಿ ಹೇಳಿ? ಯಾಕೆ NRCಗೆ ವಿರೋಧ ಮಾಡಿದ್ರಿ ಹೇಳಿ? ಯಾಕೆ SIR ಗೆ ವಿರೋಧ ಮಾಡ್ತಿದ್ರಿ ಹೇಳಿ? ಇದರಲ್ಲಿ ಏನಾದ್ರು ನ್ಯಾಷನಲ್ ಇಂಟ್ರೆಸ್ಟ್ ಇದೆಯಾ?